ಕೈ ರುಚಿಯಲ್ಲಿ ನಾನು ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಸ್ವೀಟ್ ಮಾಡ್ತೀನಿ, ಟ್ರೆಡಿಷನಲ್ ಸ್ವೀಟು. ಇದಕ್ಕೆ ನಾನಿಟ್ಟಿರೋ ಹೆಸರು ದಿಲ್ದಾರ್ ದಮ್ ರೋಟ್ ಅಂತ. ಈ ದಿಲ್ದಾರ್ ದಮ್ ರೋಟ್ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳೇನು ಅಂತ ತಿಳ್ಕೊಂಬೋಣ. ಮೊದಲನೇದಾಗಿ ಒಂದು ಅರ್ಧ kg ಬೂದುಗುಂಬಳಕಾಯಿನ ತುರಿದು ಇಟ್ಕೊಂಡಿದ್ದೀನಿ, 1.5 ಕಪ್ಪಷ್ಟು ಹಾಲು, ಮತ್ತು 1.5 ಕಪ್ಪಷ್ಟು ಸಕ್ಕರೆ, ಮತ್ತು 1/4 kg ಚಿರೋಟಿ ರವೆ, ಅದಲ್ದಿರ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ. ದಿಲ್ದಾರ್ ದಮ್ ರೋಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕೇಳಿ. ಮೊದಲನೇದಾಗಿ ಈ ಬೂದುಗುಂಬಳಕಾಯನ್ನು ಬೇಯಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಒಂದು ಪಾತ್ರೆ ತಗೊಳ್ಳೋಣ, ಅದರಲ್ಲಿ ಈ ಬೂದುಗುಂಬಳಕಾಯನ್ನು ಹಾಕೋಣ, ಇದಕ್ಕೆ ಹಾಲು ಹಾಕೋಣ, ಇದನ್ನು ಒಂದು ಕುಕ್ಕರಲ್ಲಿ ಬೇಯಕ್ಕೆ ಇಡಬೇಕು. ಚೂರು ನೀರು ಹಾಕೋಣ, ಇದು ಒಂದು 2 ಸಲ ಕೂಗಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟರಲ್ಲಿ ನಾನು ಈ ಕಡೆ ರವೆನ ಹುರ್ಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ, ಒಂದು ಚೂರು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಸಣ್ಣಗಿರ್ತಕ್ಕಂಥ ಚಿರೋಟಿ ರವೆ ಇದನ್ನು ಹಾಕಿ, ಈ ರವೆ ಚೆನ್ನಾಗಿ ಘಮ ಅಂತ ವಾಸನೆ ಬರಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಓಕೆ, ಘಮ ಅಂತ ರವೆ ವಾಸನೆ ಬರ್ತಿದೆ, ಇದನ್ನು ಆಫ್ ಮಾಡಿಬಿಡೋಣ. ಓಕೆ, ಈ ಕಡೆ ಇದು ಕೂಡ 2 ಸಲ ಕೂಗುತ್ತೆ, 2ನೇ ಸಲ ಕೂಗಿದ ತಕ್ಷಣ ಇದನ್ನು ಆಫ್ ಮಾಡೋಣ. ಓಕೆ, ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡೋಣ. ಇದಕ್ಕೆ ಸಕ್ಕರೆ ಹಾಕೋದು, ಈ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು. ಇದು 1 ಎಳೆ ಪಾಕ ಆಗಬೇಕು. ಅಂದರೆ ಇದು 2ನೇ ಸಲ ಕೂಗ್ತು ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಆ ಕಡೆ ಇಟ್ಕೊಳ್ಳೋಣ, ಕೂಲಾಗಲಿ. ಓಕೆ ಓಕೆ, ಇದು ಕುದೀತಾ ಇದೆ. ಆಹಾ, ಸ್ವಲ್ಪ ಆಗಬೇಕು. ಇದು 1 ಎಳೆ ಪಾಕ ಆಗಿದೆ. ಎಸ್, ನೋಡಿದ್ರಲ್ಲ, ನೀಟಾಗಿ ಕೆಳಗೆ ಹೋಗಿ ಹಂಗೆ ಮೇಲಕ್ಕೆ ಬರುತ್ತೆ, ಅದಕ್ಕೆ 1 ಎಳೆ ಪಾಕ ಅಂತ ಹೆಸರು. ಇದಕ್ಕೆ ನಾವು ಹಾಲಿನಲ್ಲಿ ಬೇಯಿಸಿರ್ತಕ್ಕಂಥ ಬೂದುಗುಂಬಳಕಾಯಿ, ಈ ಸಕ್ಕರೆ ಪಾಕದಲ್ಲಿ ಈ ಬೂದುಗುಂಬಳಕಾಯಿ ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ಇದು ಸ್ವಲ್ಪ ಬೆಂದಿದೆ, ಇದಕ್ಕೆ ಏಲಕ್ಕಿಯನ್ನು ಹಾಕೋಣ, ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ ಮಿಕ್ಸ್ ಆಗಿ. ಈಗ ಇದು ಚೆನ್ನಾಗಿ ಬೆಂದಿದೆ, ಇದಕ್ಕೆ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ರವೆನ ಹಾಕೋಣ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ಇದು ಚೆನ್ನಾಗಿ ಕೂಡ್ಕೊಳ್ಳೋ ತನಕ ಅದನ್ನು ತಿರುತ್ತಾ ಇರಬೇಕು. ಇದಕ್ಕೆ ಒಂದು 5 ರಿಂದ 10 ನಿಮಿಷದಷ್ಟೊತ್ತು ಮುಚ್ಚಿಟ್ಬಿಡಬೇಕು. ಅದೇ ದಮ್ ಕಟ್ಟೋದು, ಅದಕ್ಕೆ ದಮ್ ರೋಟ್ ಅಂತ ಹೇಳೋದು. ಸ್ವಲ್ಪ ಹೊತ್ತು ಸಣ್ಣ ಊರಿನಲ್ಲಿ ಅದು ಮುಚ್ಚಿಟ್ಟಾಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ನಾನು ಒಂದು ಕೆಲಸ ಮಾಡ್ತೀನಿ, ಈ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂಡ್ಬಿಡ್ತೀನಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ಇದು ಕಾದ ಮೇಲೆ ಇದಕ್ಕೆ ಗೋಡಂಬಿ ಹಾಕೋಣ ಮತ್ತು ದ್ರಾಕ್ಷಿ, ಇದನ್ನು ಸ್ವಲ್ಪ ನೀಟಾಗಿ ಕಂದು ಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಇದಕ್ಕೆ ಹಾಕ್ಬಿಡೋಣ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ದಮ್ ರೋಟ್, ದಿಲ್ದಾರ್ ದಮ್ ರೋಟ್ ರೆಡಿ. ಎಸ್, ತುಂಬ ಚೆನ್ನಾಗಿದೆ. ದಿಲ್ದಾರ್ ದಮ್ ರೋಟ್ ಬೇಕಾಗುವ ಪದಾರ್ಥಗಳು: ಬೂದುಗುಂಬಳಕಾಯಿ ತುರಿ, ಹಾಲು, ಸಕ್ಕರೆ, ಚಿರೋಟಿ ರವೆ, ಏಲಕ್ಕಿ ಪುಡಿ, ತುಪ್ಪ, ದ್ರಾಕ್ಷಿ ಮತ್ತು ಗೋಡಂಬಿ.
ಮಾಡುವ ವಿಧಾನ: ಮೊದಲು ಕುಂಬಳಕಾಯಿ ತುರಿಯನ್ನು ಕುಕ್ಕರಿಗೆ ಹಾಕಿ ಕೂಗಿಸಿಕೊಳ್ಳಿ. ಬಾಣಲೆಗೆ ತುಪ್ಪ ಹಾಕಿ ಚಿರೋಟಿ ರವೆಯನ್ನು ಕೆಂಪಗೆ ಹುರಿದಿಟ್ಟುಕೊಳ್ಳಿ. ನಂತರ ಬಾಣಲೆಗೆ ಸಕ್ಕರೆ, ಅದು ಮುಳುಗುವಷ್ಟು ನೀರು ಹಾಕಿ ಒಂದೆಳೆ ಪಾಕ ಮಾಡಿಕೊಳ್ಳಿ. ಅದಕ್ಕೆ ಬೆಂದ ಕುಂಬಳಕಾಯಿ ತುರಿ, ಏಲಕ್ಕಿ ಪುಡಿ, ಹುರಿದ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ತುಪ್ಪ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡಿ. ನಂತರ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಸೇರಿಸಿ ಅಲಂಕರಿಸಿದರೆ ದಿಲ್ದಾರ್ ದಮ್ ರೋಟ್ ರೆಡಿ.